ಏನು ಸುಮ್ಮನೆ ಡೌಟ್ ಬರ್ತದೆ. ಇವತ್ತು ಮಗಲ್ ನಡಿ ಅವ್ರದ್ದು, ಆಮೇಲೆ ಬರೋಣ. ಅದು ನಾನು ಪಿ ಜಿಗೆ ಹೋಗಿ ಫೋನ್ ಮಾಡ್ತೀನಿ, ಬಂದು ಪಿಕ್ ಮಾಡು. ಪಿಂಕಿ ಅವ್ರ ಹಂಗ್ಯಾಕೆ ನಿಂತರಿ? ಸೂಸೈಡ್ ಮಾಡ್ಕೋಬೇಡ್ರಿ, ನಾ ಅದೀನಿ. ಆ ಕಡೆ ಹೋಗು. ಯಾಕ್ರಿ? ಹೋಗು. ಆಯ್ತು. ಏನ್ರಿ ಇಲ್ಲಿ ಬಂದಿನ ಹೇಳ್ರಿ. ಗ್ವಾಡಿ ಕಿವಿ ಕೊಡು. ಕೇಳ್ತೈತಿ? ಹಾ ಹೇಳ್ರಿ. ಚುಪ್ ಕುಂದ್ರ. ಆತು, ಮಾತಾಡ್ಬೇಡ ಅಂದಿನಲ್ಲ. ಓಕೆ ಓಕೆ. ಇದೊಂದು ನಾನು ಹೇಳಿದಕ್ಕೆಲ್ಲ ಓಕೆ ಅಂತೆ. ಸೀನಿಯರ್ಸ್ಗೆ ಹೊಡಿಯೋಣ ಬಾ ಅಂದೆ, ಓಕೆ ಅಂದೆ. ಪಿಸ್ತೂಲ್ ತೊಗೊಂಡು ಬಾ ಅಂದೆ, ಓಕೆ ಅಂದೆ. ಮತ್ತೆ ಯಾರನ್ನೋ ಅಂಜಿಸ್ಬೇಕಂದೆ, ಮತ್ತೆ ಓಕೆ ಅಂದೆ. ಪಿಸ್ತೂಲ್ ತೊಗೊಂಡು ಹೊಡೆದಿದ್ದು ನಾನು, ಅದಕ್ಕೆ ಯಾಕೆ ಓಕೆ ಅಂದಿಲ್ಲ? ನೀ ಮಾಡಿದಂತೆ ಯಾಕಂದಿ? ಐ ಲವ್ ಯು ಅಂತ ನೀ ಅಂದೆ, ನಾ ಬ್ಯಾಡ್ ಅಂದೆ. ಅಂದರೆ ನೀನು ನನ್ನ ಲವ್ ಮಾಡಲ್ಲ, ಅದು ಓಕೆ ನಿಂಗ? ನಂಗದು ಓಕೆ ಅಲ್ಲ. ನನಗೂ ಯಾರನ್ನಾರ ಹುಚ್ಚಿಡಿ ಅಷ್ಟು ಪ್ರೀತಿಸ್ಬೇಕು ಅಂತ ಆಸೆ ಐತಿ. ಹುಚ್ಚಿಡಿದ್ರೆ ಅದು ನಿನ್ನ ಲವ್ ಮಾಡಿನೇ ಹಿಡೀಲಿ. ಇದನ್ನೆಲ್ಲ ನೀನು ಮಾರಿ ನೋಡಿ ಹೇಳಕ್ಕೆ ನಂಗೆ ನಾಚಿಕೆ. ಹೇ, ಇಂಥ ಗಂಡ್ಬೀರ್ಗೂ ನಾಚಿಕೆ ಎಲ್ಲಿಂದ ಬರ್ತೈತಿ ಅಂತ ಅನ್ಕೋಬೇಡ. ಬರ್ತೈತಿ. ಸೊ ಪಕ್ಯ, ಐ ಲವ್ ಯು. ಪಿಂಕಿ ಅವ್ರ, ಐ ಲವ್ ಯು ಟು ರೀ. ಐ ಲವ್ ಯು ಟು. ಪಿಂಕಿ ಅವ್ರ, ನಾ ಸಣ್ಣವಿದ್ದಾಗಿಂದ ಅನ್ಕೋತಿದ್ದೆ ರೀ, ನನ್ನವ್ರು ಅಂತ ಯಾರು ಇದ್ದಿದ್ರೆ ಇಡೀ ಜಗತ್ತಿಗೆ ನೋಡ್ಬೇಕು ಅಷ್ಟು ಪ್ರೀತಿ ಮಾಡ್ತಿದ್ದೆ. ಈಗ ನೀವು ಸಿಕ್ಕಿರಿ ನೋಡ್ರಿ, ಈ ಬಿಜಾಪುರ ಜವಾರಿ ಹುಡುಗ ನೀವು ಸಾಕು ಅನ್ನೋಷ್ಟು ಪ್ರೀತಿ ಮಾಡ್ತಾನ್ರಿ. ಇನ್ನ ಈಗಾರ ಶುರು ಆಗೈತಿ, ಅಷ್ಟು ಜಲ್ದಿ ತಿಂಡಿ ತಿರ್ಸ್ಕೊಳಕ್ ನಿಂತಿ? ಏ ಹಂಗಲ್ರಿ, ನಂದು ಭಾಳ ದಿನದ ಆಸೆ ರೀ ಇದು. ಬೇಕಂದ್ರ ಇಲ್ಲಿ ಕಿಸ್ ಮಾಡ್ಬೋದು. ಏ ಇಲ್ಲಿ ಇಲ್ಲಿ ಪ್ಲೀಸ್ ಪ್ಲೀಸ್. ಹೋಗ್ಲಿ ಬಿಡ್ರಿ, ಜಾಗ ಕೊಟ್ರಲ್ಲ ಸಾಕು.